ಪ್ರೀತಿಯ ವೀಕ್ಷಕರೆಲ್ಲರಿಗೂ ಆಧಾರವಾದ ಸ್ವಾಗತ. ಇಂದಿನ ಹೊಸ ವಿಡಿಯೋ ಒಂದು ವಿಶೇಷವಾದ ಹೂವಿಗೆ ಸಂಬಂಧಿಸಿದ್ದು. ಹಲಿಕಲ ಅಥವಾ ಹಲೆ ಅಕಲ. ಈ ಹೂವು ಹವಾಯಿ ದ್ವೀಪದ ಪ್ರಸಿದ್ಧವಾದ ಹೂವು. ಇದನ್ನು ಸಿಲ್ವರ್ ಸ್ವಾರ್ಡ್ ಅಂತ ಕೂಡ ಕರೆಯುತ್ತಾರೆ. ತುಂಬ ವಿಶೇಷವಾದ ಹೂವು, ಅಪರೂಪದಲ್ಲಿ ಅಪರೂಪವಾದ ಹೂವಾಗಿದೆ ಈ ಹಲಿಕಲ. ಇದನ್ನು ಫ್ಲವರ್ ಆಫ್ ಪೇಷನ್ಸ್ ಎಂದು ಕರೆಯುತ್ತಾರೆ. ದೇಯದ ಹೂವು ಎಂದು ಕೂಡ ಕರೆಯುತ್ತಾರೆ. ಮೂಲ ಹವಾಯಿ ದ್ವೀಪದ ಮೌಂಟ್ ಹಲೇಕಲ ಅಥವಾ ಹಲೆ ಅಕಲ ಪರ್ವತ ಪ್ರದೇಶ ಅಥವಾ ಮಾವಿ ದ್ವೀಪದಲ್ಲಿ ಈ ಹೂವು ಕಂಡುಬರುತ್ತದೆ. ಭಾರತೀಯ ಭಾಷೆಯಲ್ಲಿ ಸಾಮಾನ್ಯವಾಗಿ ಹಲೆ ಅಕಲ, ಬೆಳ್ಳಿಯ ಗಿಡ, ತಾಳ್ಮೆಯ ಹೂವು, ಬೆಳ್ಳಿಯ ಹೂವು ಹೀಗೆ ಅನೇಕ ಹೆಸರುಗಳಿಂದ ಇದನ್ನು ಕರೆಯುತ್ತಾರೆ. ಇನ್ನೊಂದು ಹೆಸರು ಕೂಡ ಕರೆಯುತ್ತಾರೆ, ಹವಾಯಿ ಪರ್ವತ ಹೂವು. ಹವಾಯಿ ದ್ವೀಪದಲ್ಲಿ ಕಂಡುಬರುವುದರಿಂದ ಇದನ್ನು ಹವಾಯಿ ಪರ್ವತ ಹೂವು ಎಂದು ಕೂಡ ಕರೆಯುತ್ತಾರೆ. ವಿಶೇಷತೆ: 7 ವರ್ಷಗಳಿಗೊಮ್ಮೆ ಮಾತ್ರ ಅರಳುತ್ತದೆ. ಒನ್ಸ್ ಎವರ್ 7 years. ಹೂವು ಅರಳಿದ ಮೇಲೆ ಕೇವಲ 7 ದಿನಗಳ ಕಾಲ ಮಾತ್ರ ತನ್ನ ಸೌಂದರ್ಯವನ್ನು ಪ್ರದರ್ಶಿಸುತ್ತದೆ. ಹೂವು ಅರಳಿದ ಬಳಿಕ ಗಿಡವು ನಿಧಾನವಾಗಿ ನಾಶವಾಗುತ್ತದೆ. ಇಟ್ಸ್ ಬ್ಲಾಸಮ್ಸ್ ಒನ್ ಆ್ಯಂಡ್ ಡೈಸ್. ಈ ಗಿಡ ಅತ್ಯಂತ ಅಪರೂಪದ್ದಾಗಿದೆ ಮತ್ತು ಇದರ ಸಂರಕ್ಷಣೆ ಹವಾಯಿ ಸರ್ಕಾರ ತುಂಬ ಕಠಿಣ ಕ್ರಮವನ್ನು ತೆಗೆದುಕೊಂಡಿದೆ. ಇವು ಕೇವಲ 2100 ಮೀಟರ್ ಎತ್ತರದ ಮೇಲಿರುವ ವೃಕ್ಷರಹಿತ ಪರ್ವತ ಪ್ರದೇಶದಲ್ಲಿ ಮಾತ್ರ ಬೆಳೆಯುತ್ತದೆ. ಹೂವಿನ ರಚನೆ: ತಳದಲ್ಲಿ ಬೆಳ್ಳಿಯ ಸ್ಟಿಚ್ನಂಥ ಎಲೆಗಳು, ಎತ್ತರದಲ್ಲಿ ಉದ್ದ ಗೆಲಸಿನಂತೆ ಹೂವುಗಳು, ಮುಚ್ಚಲ್ಪಟ್ಟಿರುವ ಕೊಂಬೆ. ಬಣ್ಣ: ಬಿಳಿ, ಕೆಂಪು, ಹಸಿರು ಮಿಶ್ರಣವಾಗಿ ಕಂಡುಬರುತ್ತದೆ. ಸಂರಕ್ಷಣಾ ಮಹತ್ವ: ಈ ಹೂವು ನೋಡಲು ಲಕ್ಷಾಂತರ ಪ್ರವಾಸಿಗರು ಹವಾಯಿ ದ್ವೀಪಕ್ಕೆ ಬರುತ್ತಾರೆ. ಇದು ಹವಾಯಿ ಸಂಸ್ಕೃತಿಯೊಂದಿಗೆ ಪ್ರಾಕೃತಿಕ ಅಮೂಲ್ಯವಾದ ಆಸ್ತಿಯಾಗಿದೆ. ಈ ಹಲಿಕಲ ಹೂವು ತನ್ನ ಜೀವಿತಾವಧಿಯಲ್ಲಿ ಒಂದು ಅವಧಿ ಮಾತ್ರ ಹೂವನ್ನು ಬಿಡುತ್ತದೆ. ಹೂವು ಬಿಟ್ಟ ನಂತರ ಗಿಡಕ್ಕೆ ಮರಣ ಸಂಭವಿಸುತ್ತದೆ. ಪ್ರಪಂಚದಲ್ಲಿರುವ ಹೂವುಗಳಲ್ಲಿ 7 ವರ್ಷಕ್ಕೆ ಒಂದು ಸಾರಿ ಅರಳುವ ಹೂವೆಂದರೆ ಹಲಿಕಲ. ಇದು ಪ್ರಕೃತಿಯ ವಿಸ್ಮಯ ಮತ್ತು ಎಲ್ಲ ಕಡೆ ಈ ಹೂವು ಕಂಡುಬರುವುದಿಲ್ಲ. ಅರಳಿದಾಗ ತುಂಬ ಸುಂದರವಾಗಿ ಮತ್ತು ಆಕರ್ಷಕವಾಗಿ ಕಾಣುತ್ತದೆ. ತುಂಬ ಪರಿಮಳವನ್ನು ಬೀಸುತ್ತದೆ. ಅದು ಪರಿಮಳ ಕೂಡ 7 ವರ್ಷದಲ್ಲಿ ಒಂದು ಸಾರಿ 7 ದಿನ ಮಾತ್ರ ಈ ಹೂವು ಅರಳುತ್ತದೆ. ನಂತರ ಹೂವು ಜೀವಿತವಾಗಿ ಇರುವುದಿಲ್ಲ. ಅದಕ್ಕೆ ಇದನ್ನು ವಿಶೇಷದಲ್ಲಿ ವಿಶೇಷವಾದ ಹೂವು ಎಂದು ಕರೆದಿರುತ್ತಾರೆ. ಅಪರೂಪದ ಹೂವು. ಹೂವಿನ ಹಂತಗಳನ್ನು ನಾನು ನಿಮಗೆ ಸ್ಲೈಡ್ಗಳ ಮೂಲಕ ಕೊಡ್ತೀನಿ. ಹೂವಿನ ವೈಜ್ಞಾನಿಕ ಹೆಸರನ್ನು ಕೊಡ್ತೀನಿ. ಮೌಂಟ್ ಮಾವಿ ದ್ವೀಪದ ಕೆಲವು ಚಿತ್ರಗಳನ್ನು ಸ್ಲೈಡ್ಗಳ ಮೂಲಕ ಕೊಡ್ತೀನಿ. ಈ ಥರ ವಿಡಿಯೋಗಳು ನಿಮಗಿಷ್ಟ ಆದರೆ ಸುಂದರ ಭುವನ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.